warahmatullahi wabarakatuh. Bismillah walhamdulillah. Assalatu wassalamu ala ashrafil mursalin wa ala alihi wa sahbihi ajma'in amma ba'd. ಗೌರವಾನ್ವಿತ ಗುರು ಹಿರಿಯರೇ, ತೀರ್ಪುಗಾರರೇ ಹಾಗೂ ನನ್ನ ಪ್ರೀತಿಯ ಮಿತ್ರರೇ, ದಕ್ಕನ್ ಮಧ್ಯಕಾಲೀನ ಕಲಾವೈಭವ ಎಂಬ ಶೀರ್ಷಿಕೆಯೊಂದಿಗೆ ನಡೆಯುತ್ತಿರುವ ಇಸ್ತಿಫಾ ಕಾರ್ಯಕ್ರಮದ ಈ ಸುಂದರವಾದ ವೇದಿಕೆಯಲ್ಲಿ ನಾನು ನಿಮ್ಮ ಮುಂದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಳೆಯುತ್ತಿರುವ ಸ್ಮಾರ್ಟ್ಫೋನ್ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ನಾನು ಬಯಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಮನುಷ್ಯ ಜೀವನದ ಒಂದು ಪ್ರಮುಖ ಭಾಗವಾಗಿ ಮಾರ್ಪಾಡುಗೊಂಡ ಒಂದು ವಸ್ತುವಾಗಿದೆ ಸ್ಮಾರ್ಟ್ಫೋನ್. ಯಾಕೆಂದರೆ ಒಬ್ಬ ವ್ಯಕ್ತಿ ಎಲ್ಲ ಆಗು ಹೋಗುವನ್ನು ಎಲ್ಲ ದಾಖಲೆಗಳನ್ನು ದಾಖಲಿಸಿರುವ ವಸ್ತು ಕೂಡ ಆಗಿದೆ ಸ್ಮಾರ್ಟ್ಫೋನ್. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ ಎಷ್ಟು ಉಪಾಯವೂ ಅಷ್ಟೇ ಅಪಾಯವೂ ಬದಲಾಗಿದೆ. ಅಪಾಯದ ಗುಂಡಿಗೆ ಬೀಳುವವರಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚು. ಇದಕ್ಕೆ ಪ್ರಮುಖ ಕಾರಣ ಕೋವಿಡ್-19. ವಿಶ್ವದಾದ್ಯಂತ ಜನರ ಬದುಕನ್ನು ಮೂರಾಬಟ್ಟೆ ಮಾಡಿದ ಸಂದರ್ಭದಲ್ಲಿ ಈ ಸ್ಮಾರ್ಟ್ಫೋನ್ಗಳು ಈ ಸಮಾಜದ ಕಡೆ ವಿದ್ಯಾರ್ಥಿ ಒಳಗೊಳ್ಳುವ ರೀತಿಯಲ್ಲಿ ಸರ್ವವ್ಯಾಪಿಯಾಗಿದೆ. ವಿದ್ಯಾರ್ಥಿಗಳ ಶಿಕ್ಷಣವನ್ನು ಮುಂದುವರಿಸಲು ಒಂದು ಸುಲಭ ಮಾರ್ಗವಾಗಿತ್ತು ಸ್ಮಾರ್ಟ್ಫೋನ್. ಆದರೆ ಈಗ ಅದೇ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬೂದಿ ಮಾಡುವ ಪ್ರಮುಖ ಅಸ್ತ್ರವಾಗಿದೆ ಸ್ಮಾರ್ಟ್ಫೋನ್. ಎಷ್ಟರವರೆಗೆಂದರೆ ಸ್ಮಾರ್ಟ್ಫೋನ್ ಜಾಲಕ್ಕೆ ಅಂಟಿದ ಕಾರಣ ಶಾಲಾ ಕಾಲೇಜುಗಳನ್ನು ಶಿಕ್ಷಣವನ್ನು ಅವರು ಬಿಟ್ಟಿದ್ದಾರೆ. ಸ್ಮಾರ್ಟ್ಫೋನ್ ಸರಿಯಾದ ಕಾರ್ಯಕ್ಕೆ ಉಪಯೋಗಿಸಿದವರು ಯಾವುದೇ ರೀತಿಯ ತೊಂದರೆಗೆ ಬಲಿಯಾಗಲಿಲ್ಲ. ಆದರೆ ಸ್ಮಾರ್ಟ್ಫೋನ್ಗೆ ಗುಲಾಮರಾದ ವಿದ್ಯಾರ್ಥಿಗಳು ಅದರಿಂದ ಹೊರಬರಲಾಗದೆ ಸ್ವಂತ ತಂದೆ ತಾಯಿಯನ್ನು ಕೊಂದ ಕೃತ್ಯಗಳು ನಮ್ಮ ಮುಂದೆ ಇದೆ. ಕೆಲವೇ ವಾರಗಳ ಮುಂಚೆ ಕೇರಳದಲ್ಲಿ ಒಂದು ಘಟನೆ ನಡೆಯಿತು. ಒಬ್ಬ ವಿದ್ಯಾರ್ಥಿಗೆ ಸ್ಮಾರ್ಟ್ಫೋನ್ ನೀಡಿದ ಕಾರಣ ಸ್ವಂತ ತಾಯಿಯ ಗುತ್ತಿಗೆ ಮೆಚ್ಚುವಿನಿಂದ ಹಲ್ಲೆ ಮಾಡಿದ್ದಾನೆ. ಇದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಳುವುದು ನಾವೆಲ್ಲರೂ ಮಾಡಬೇಕಾದ ಕಾರ್ಯವಾಗಿದೆ. ತಜ್ಞರು ಇದಕ್ಕೆ ನೀಡಿದ ಪರಿಹಾರವೆಂದರೆ ಮಕ್ಕಳಿಗೆ ನಿಯಮಿತ ಸಮಯದಲ್ಲಿ ಸ್ಮಾರ್ಟ್ಫೋನ್ ಬಳಕೆ ಮಾಡಲು ಮಾರ್ಗದರ್ಶನ ನೀಡಬೇಕು. ಮಕ್ಕಳನ್ನು ಔಟ್ಡೋರ್ ಕ್ರೀಡೆಯಲ್ಲಿ ಪರಿಕ್ರಿಯೆಗಳನ್ನು ತೊಡಗಿಸಬೇಕು. ಶಿಕ್ಷಣ ತಜ್ಞರ ಪ್ರೊಫೆಸರ್ ರಾಹುಲ್ ಮೇರ್ ಅಭಿಪ್ರಾಯ, ಮಕ್ಕಳಿಗೆ ಸ್ಮಾರ್ಟ್ಫೋನ್ ನೀಡಿದರೆ ಅವರ ಶೈಕ್ಷಣಿಕ ಪ್ರಗತಿಗೆ ಆಗಬೇಕಾದ ಕಾರ್ಯಗಳು ಹಿನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಅವರ ಸಮಯ ಎಲ್ಲ ಸ್ಮಾರ್ಟ್ಫೋನ್ನಲ್ಲಿಯೇ ಕಳೆಯಬಹುದು ಎಂದಾಗಿದೆ. ಇದೇ ರೀತಿ ಮಕ್ಕಳನ್ನು ಪುಸ್ತಕ ಅಭ್ಯಾಸಕ್ಕೆ ಪ್ರೋತ್ಸಾಹಿಸಿದರೆ ತುಂಬ ಉತ್ತಮ. ಕಾರಣ ಒಂದು ಮಾತಿದೆ, ಪುಸ್ತಕವು ಹೇಳುತ್ತದೆ ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಾನು ನಿನ್ನ ಸಮೂಹದಲ್ಲೇ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ. ಆದರೆ ಮೊಬೈಲ್ ಹೇಳುತ್ತದೆ ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಾನು ನಿನ್ನನ್ನು ಎಂದೂ ತಲೆ ಎತ್ತಂತೆ ಮಾಡುತ್ತೇನೆ. ಇದಾಗಿದೆ ವಾಸ್ತವ. ಆದ್ದರಿಂದ ಈ ಸ್ಮಾರ್ಟ್ಫೋನ್ಗಳು ಈ ಸಮಾಜದ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮಣ್ಣು ಮಾಡುವ ಪ್ರಮುಖ ಅಸ್ತ್ರವಾಗಿ ಮುನ್ನೆಲೆಗೆ ಬರುತ್ತಿದೆ. ಇಷ್ಟೇ ನನ್ನ ಚಿಕ್ಕ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ವಆಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ